ಮಾಡ್ಬೋದು, BP ಶುಗರ್ ಅಂತ ಕಾಯಿಲೆಗಳನ್ನ ಉಲ್ಬಣ ಮಾಡ್ಬೋದು, ಎಷ್ಟೋ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬರೋಂಥ ಕಾಯಿಲೆಗಳನ್ನ ವಾಸಿ ಆಗದಿರೋವಾಗ ನೋಡ್ಕೋಬೋದು. ಇವೆಲ್ಲ ಹಲವಾರು ಪ್ರಯೋಗಗಳು ಮಾಡ್ತಾ ಇದ್ದೀನಿ. ನಾನು ಹೇಳ್ತಿರೋದಲ್ಲ, ನನ್ನ ಸ್ವಂತ ಕ್ರಿಯೇಷನ್ ಅಲ್ಲ, ನಾನು ಪುಸ್ತಕ ಬರೆದಿರೋದಲ್ಲ. ಸೊ ಹಲವಾರು ಸಂಶೋಧನೆಗಳು, ಹಲವಾರು ಪುಸ್ತಕಗಳು, ಹಲವಾರು ಪ್ರಯೋಗಗಳು ಮಾನಸಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ನಡೆದಿದೆ, ಆಸ್ಪತ್ರೆಗಳಲ್ಲಿ ನಡೆದಿದೆ. ಅದೇ ಪ್ರಕಾರವಾಗಿ ನೀವು ಆಚೆ ಕಡೆ ನೋಡಿದ್ರೆ ಜನಸಾಮಾನ್ಯರ ಮಧ್ಯೆ ನಡೆದಿದೆ, ಫಾರಂಗಳಲ್ಲಿ ನಡೆದಿದೆ. ಸೊ ವಿಶೇಷವಾಗಿ ಇದರ ಒಂದು ಮಾನ್ಯತೆ ಮತ್ತು ಇದರ ಲಭ್ಯತೆ ಎರಡನ್ನೂ ಮತ್ತು ಲಾಭಾಂಶ ಮೂರು ನೋಡಿಕೊಂಡಾಗ ನಮಗೆ ಖಂಡಿತವಾಗೂ A to B ಕುಡಿದಾಗ ನಮ್ಗೆ ಏನೇನು ಆರೋಗ್ಯ, ಮಾನಸಿಕ, ದೈಹಿಕವಾಗಿ ಬದಲಾವಣೆ ಕಾಣುತ್ತೆ ಅದು A1 ಹಾಲಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಉದಾಹರಣೆ, ಒಂದು ಸಲ ಕಾಫಿ ಕುಡಿತೀರಾ, ಒಂದು ವರ್ಷ ಕಾಫಿ ಕುಡಿತೀರಾ, ಪ್ರತಿದಿನ ಕಾಫಿ ಕುಡಿಬೇಕು ಅಂದ್ರೆ ಅಡಿಕ್ಷನ್ ಆಗಕ್ಕೆ ಎರಡು ಕಾರಣ. ಕರೆಕ್ಟಾ? ಒಂದು, ಕಾಫಿಲಿರುವಂಥ ಕೆಫಿನ್ ಅಂಶ. ಕರೆಕ್ಟಾ? ಇಟ್ ಕ್ರಿಯೇಟ್ಸ್ ಅಡಿಕ್ಷನ್. ಸೊ ಅದೇ ಪ್ರಕಾರ ನೀವು ಉಪಯೋಗಿಸುವಂಥ ಹಾಲು ಆಯ್ತು. ಅದೇ ಕಾಫಿಯನ್ನು ನೀವು ನಾಟಿ ಹಸು ಹಾಲಲ್ಲಿ, ಕತ್ತೆ ಹಾಲಲ್ಲಿ, ಮೇಕೆ ಹಾಲಲ್ಲಿ ನೀವು ಮಾಡ್ತಾ ಬನ್ನಿ,